ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದ್ದಾವೆ. ಸಂಖ್ಯೆಯಲ್ಲೂ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿದೆ ಮತ್ತೊಂದು ಲವ್ ಜಿಹಾದ್. ಹಿಂದೂ ಯುವತಿಯನ್ನ ಪ್ರೀತಿಸಿ ಕೈಕೊಟ್ಟ ಮುಸ್ಲಿಂ ಯುವಕ. ಹಿಂದೂ ಯುವತಿ ಜೊತೆ ಲವ್, ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ. ಮದುವೆಯಾಗುವುದಾಗಿ ನಂಬಿಸಿ ಮುಸ್ಲಿಂ ಯುವಕ ಕೈಕೊಟ್ಟಿದ್ದಾನೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಹಮ್ಮದ್ ಇಶಾಕ್ ವಿರುದ್ಧ ದೂರನ್ನ ನೀಡಿದ್ದಾಳೆ ನೊಂದ ಯುವತಿ. ಇನ್ಸ್ಟಾಗ್ರಾಮ್ ಮೂಲಕ ಹಿಂದೂ ಯುವತಿಗೆ ಪರಿಚಯವಾಗಿದ್ದಂತಹ ಇಶಾಕ್ ಪ್ರೀತಿ ಹೆಸರಲ್ಲಿ ಮೆಸೇಜ್ ಮಾಡಿ ಯುವತಿಯನ್ನ ನಂಬಿಸಿದ್ದಂತಹ ಆಸಾಮಿ. ನಂಬಿಸಿ ಪದೇ ಲೈಂಗಿಕವಾಗಿ ಬಳಸಿಕೊಂಡಿದ್ದಂತಹ ಆರೋಪ ಮಾಡ್ತಾ ಇದ್ದಾರೆ. ಕೆಲ ದಿನಗಳಲ್ಲೇ ಬೇರೆ ಯುವತಿಯರ ಜೊತೆ ಆತನಿಗೆ ಸಂಪರ್ಕ ಇದ್ದಿದ್ದು ಬಯಲಾಗಿದೆ. ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿ ಜೊತೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾನೆ. ಎಂಗೇಜ್ಮೆಂಟ್ ವಿಚಾರ ತಿಳಿದು ಯುವಕನಿಗೆ ಪ್ರಶ್ನೆ ಮಾಡ್ತಾರೆ ಯುವತಿ. ನಿಂದಾರಿ ನೀನ್ ನೋಡ್ಕೋ, ಕರೆ ಮಾಡಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನಿದು ಲವ್ ಸೆಕ್ಸ್ ದೋಖಾ? ರಮ್ಯಾ, ಏನು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಮದುವೆ ಆಗೋದೋಗಿ ಹಿಂದೂ ಯುವತಿಗೆ ಒಂದು ಯುವಕ ಏನಿದೆ ಮುಸ್ಲಿಂ ಯುವಕ, ಆತ ನಂಬಿಸಿ ವಂಚನೆಯನ್ನ ಮಾಡಿದ್ದಾಗಿ ಈಗ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದ ಸಂತ್ರಸ್ತ ಯುವತಿ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೊಹಮ್ಮದ್ ಇಶಾಕ್ ಏನಿದ್ದಾನೆ, ಈತ ಕಳೆದ ವರ್ಷ ಅಂದ್ರೆ 2024 ಅಕ್ಟೋಬರ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಮೂಲಕವಾಗಿ ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರ ಇಬ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಕೂಡ ಮಾಡ್ತಾರೆ. ನಂತರವಾಗಿ ನಂಬರ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ಎಕ್ಸ್ಚೇಂಜ್ ಆದಂತ ಸಂದರ್ಭದಲ್ಲಿ ಇಬ್ರು ಕೂಡ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡುವ ಮೂಲಕವಾಗಿ ಆತ ನೇರವಾಗಿ ಭೇಟಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂತಾನೆ. ಅದೇ ರೀತಿಯಾಗಿ ಕೆಲವೊಂದಷ್ಟು ದಿನಗಳು ಅಂದ್ರೆ ಒಂದು 10 ದಿನ 12 ದಿನ ಗ್ಯಾಪ್ ನಲ್ಲಿ ಒಂದು ಭೇಟಿ ಆಗ್ಬೇಕು ಅಂತ ಹೇಳಿ ಟೈಮ್ ಕೂಡ ಫಿಕ್ಸ್ ಮಾಡ್ಕೊಂಡು ಆ ಬೆಂಗಳೂರಿನ ತಣಿಸಂದ್ರದ ಒಂದು ಮಾಲ್ ನಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಮೊಹಮ್ಮದ್ ಇಶಾಕ್ ಏನಿದ್ದಾನೆ, ಆತ ಆಕೆಗೆ ಪ್ರಪೋಸ್ ಅನ್ನ ಮಾಡ್ತಾನೆ. ಜೊತೆಗೆ ನಿನ್ನ ಮನೆಯವ್ರಿಗೆ ಹೇಳಿ ನಾನು ಒಪ್ಸಿ ಮದುವೆ ಆಗ್ತೀನಿ, ನಾವು ಇಬ್ರದ್ದು ಕೂಡ ಎರಡು ಬೇರೆ ಬೇರೆ ಧರ್ಮ ಇದ್ರು ಕೂಡ ಮನೇಲಿ ಒಪ್ಸಿ ಮದುವೆ ಆಗುವಂತ ಜವಾಬ್ದಾರಿ ನಂದು ಅಂತ ಹೇಳಿ ನಂತರ ಆಕೆನ ಅವತ್ತೇ ಕೆಲವೊಂದಷ್ಟು ಖಾಸಗಿ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡ್ಕೊಂಡು ಅಲ್ಲಿ ಲೈಂಗಿಕವಾಗಿ ಆಕೆಯನ್ನ ಬಳಸ್ಕೊಂತಾನೆ. ನಂತರ ಇದೇ ರೀತಿಯಾಗಿ ಹಲವು ದಿನಗಳು ಕೂಡ ಆಕೆಯ ಜೊತೆ ಲೈಂಗಿಕವಾಗಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೂಡ ಕಾಲವನ್ನು ಕಳೆದಿರ್ತಾರೆ. ಈ ಸದ್ಯ ಈಗ ನೊಂದ ಸಂತ್ರಸ್ತ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.